ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕಲು ಮುಂದಾದ ಸರ್ಕಾರ. ಕೋಮು ಪ್ರಚೋದನೆ ಭಾಷಣ ಮಾಡಿದ್ರೆ ಇನ್ಮುಂದೆ ಬೀಳುತ್ತೆ ದಂಡ. ಯಾವುದೇ ಜಾತಿ ಸಮುದಾಯ ನಿಂದಿಸುವಂತೆ ಭಾಷಣ ಮಾಡುವಂತಿಲ್ಲ. ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿದೆ. ಕೋಮು ಪ್ರಚೋದನೆ ಭಾಷಣ ಮಾಡಿದ್ರೆ ಇನ್ಮುಂದೆ ದಂಡ ಬೀಳುತ್ತೆ. ಯಾವುದೇ ಜಾತಿ ಸಮುದಾಯವನ್ನ ನಿಂದಿಸಿ ಭಾಷಣ ಮಾಡುವಂತಿಲ್ಲ. ದ್ವೇಷ ಭಾಷಣ ಮಾಡಿದ್ರೆ 3 ವರ್ಷ ಜೈಲು, 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಹೊಸ ಕಾಯ್ದೆ ಜಾರಿಗೆ ತರಲು ಮುಂದಾದ ಕೈ ಸರ್ಕಾರ. ಯಾವುದೇ ಜಾತಿ ಸಮುದಾಯ ನಿಂದಿಸುವಂಗೆ ಭಾಷಣ ಮಾಡಂಗಿಲ್ಲ. ಹಾಗೇನಾದ್ರೂ ಭಾಷಣ ಮಾಡಿದ್ರೆ ದಂಡ ಬೀಳುತ್ತೆ. 3 ವರ್ಷ ಜೈಲು, 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಯಾಕೆ ಮಸೂದೆ ಜಾರಿಗೆ ತಂದಿದ್ದಾರೆ ಅಂತ ಹೇಳಿದ್ರೆ, ದ್ವೇಷ ಭಾಷಣ ಮಾಡಿದ್ರೆ 3 ವರ್ಷ ಜೈಲು ಹಾಗೂ 5,000 ದಂಡವನ್ನು ವಿಧಿಸಲಾಗುತ್ತೆ. ಕೋಮು ದ್ವೇಷ ಭಾಷಣದಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತೆ. ಇವುಗಳನ್ನ ತಡೆದಕ್ಕೋಸ್ಕರ ಕಠಿಣ ಕಾನೂನು ಕ್ರಮದ ಅಗತ್ಯತೆ ಇದೆ. ದ್ವೇಷ ಭಾಷಣ ಮಾಡಿದ್ರೆ 3 ವರ್ಷ ಜೈಲು, 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಸಮುದಾಯದ ಬಗ್ಗೆ ಆಗಿರ್ಬೋದು, ಜಾತಿ ಬಗ್ಗೆ ಆಗಿರ್ಬೋದು, ಈ ರೀತಿಯಾಗಿ ಯಾರಿಗೂ ಕೂಡ ನಿಂದನೆ ಮಾಡುವಂತಿಲ್ಲ. ಹಾಗೇನಾದ್ರೂ ಭಾಷಣದ ವೇಳೆ ನಿಂದನೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಈಗ ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕೋದಕ್ಕೋಸ್ಕರ ಕೈ ಸರ್ಕಾರ ಹೊಸ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಅಂತೂ ಕುರ್ಚಿ ಕಿತ್ತಾಟದ ಮಧ್ಯೆ ಏನೋ ಜನರಿಗೆ ಅನುಕೂಲವಾಗುವಂತಹ ಒಂದು ಕಾಯ್ದೆಯನ್ನ ಜಾರಿಗೆ ತಂದ್ರು. ದ್ವೇಷ ಅಪರಾಧ ಮತ್ತು ದ್ವೇಷ ವಿಧೇಯಕ, ದ್ವೇಷ ಭಾಷಣದ ತಡೆಗೆ ಪ್ರತ್ಯೇಕ ಕಾಯ್ದೆ ಜಾರಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಇಂದಿನ ಸಂಪುಟ ಸಭೆಯಲ್ಲಿ ವಿಧೇಯಕ ಪ್ರಸ್ತಾಪನೆ ಮಾಡಿದ್ದ ಸರ್ಕಾರ, ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕಾಯ್ದೆಗೆ ಅನುಮೋದನೆಯನ್ನ ನೀಡಲಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸುವಂತ ಸಾಧ್ಯತೆ ಕೂಡ ಇದೆ. ದ್ವೇಷ ಅಪರಾಧ ಮತ್ತು ದ್ವೇಷ ವಿಧೇಯಕ, ದ್ವೇಷ ಭಾಷಣದ ತಡೆಗೆ ಪ್ರತ್ಯೇಕ ಕಾಯ್ದೆ ಜಾರಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕಾಯ್ದೆಗೆ ಅನುಮೋದನೆ, ಬೆಳಗಾವಿ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸುವಂತ ಸಾಧ್ಯತೆ ಇದೆ. ಧಾರ್ಮಿಕ ಮತ್ತು ಜನಾಂಗೀಯ ಅಥವಾ ಜಾತಿ ಅಥವಾ ಸಮುದಾಯದ ಬಗ್ಗೆ ನಿಂದನೆ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಭಾಷಣದ ವೇಳೆ ಯಾವುದೇ ಸಮುದಾಯವನ್ನ ಜಾತಿಯನ್ನ ನಿಂದನೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ. ಜನ್ಮಸ್ಥಳ ಮತ್ತು ಭಾಷೆ ಬಗ್ಗೆ ವಿರೋಧಿ ಭಾಷಣ ಮಾಡುವಂತಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸುವಂತ ಸಾಧ್ಯತೆ ಕೂಡ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕೊಕ್ಕವಾಡ. ದೀಪಾ, ಈಗ ಕಾಂಗ್ರೆಸ್ ಸರ್ಕಾರ ಹೊಸ ಕಾಯ್ದೆಯನ್ನು ತರುವುದಕ್ಕೆ ಮುಂದಾಗಿದೆ. ಕೋಮು ಭಾಷಣದ ವೇಳೆ ಅಥವಾ ಸಮುದಾಯಕ್ಕಾಗಿರ್ಬೋದು ಅಥವಾ ಯಾವುದೇ ಜಾತಿ ನಿಂದನೆಯನ್ನ ಮಾಡುವಂತಿಲ್ಲ ಅಥವಾ ಜನ್ಮಸ್ಥಳದ ಬಗ್ಗೆ ನಿಂದನೆ ಮಾಡುವಂತಿಲ್ಲ ಅಂತೇಳಿ ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ. ಈ ರೂಲ್ಸ್ ಅಲ್ಲಿ ಏನೆಲ್ಲ ಅಪ್ಲೈಗಳಾಗುತ್ತೆ, ಯಾವಾಗಿಂದ ಈ ರೂಲ್ಸ್ ಜಾರಿಗೆ ಬರುತ್ತೆ ಅಂತ? ನಿರೀಕ್ಷಾ, ಏನು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಬಿಲ್ ಅನ್ನ ಚರ್ಚೆ ಮಾಡೋದಿಕ್ಕಿದೆ. ಪ್ರಮುಖವಾಗಿ ದ್ವೇಷ ಭಾಷಣ ಮಾಡುವಂತವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೆ ಸಾಕಷ್ಟು ರೀತಿಯಾದಂತಹ ಕಾನೂನನ್ನ ತರುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗಿತ್ತು. ಆ ಬೆನ್ನಲ್ಲೇ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ. ಇದು ಬೆಳಗಾವಿಯಲ್ಲೂ ಕೂಡ, ಅಂದ್ರೆ ಬೆಳಗಾವಿಯಲ್ಲಿ ನಡೆಯುವಂತಹ ಅಧಿವೇಶನದಲ್ಲೂ ಕೂಡ ಈ ವಿಚಾರದ ಬಗ್ಗೆ ಅಂದ್ರೆ ಈ ಒಂದು ಬಿಲ್ ಅನ್ನ ಮಂಡನೆ ಮಾಡಲಾಗುತ್ತೆ. ಯಾರು ದ್ವೇಷ ಭಾಷಣವನ್ನ ಮಾಡ್ತಾರೆ ಅಂತವರ ವಿರುದ್ಧ ಕಾನೂನು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ, ಜೊತೆಗೆ ಅವರಿಗೆ ಇಂತಿಷ್ಟು ದಂಡ ಹಾಕುವಂತಹದ್ದು, ಜೈಲಿಗೆ ಗಳಿಸುವಂತಹದ್ದು, ಜೈಲು ಶಿಕ್ಷೆ, ಹೀಗೆ 10 ಹಲವು ವಿಚಾರಗಳನ್ನ ಇಟ್ಕೊಂಡು ಈ ಬಿಲ್ ಅನ್ನ ತರಲಾಗಿದೆ. ಹಿಂದೆ ಸಾಕಷ್ಟು ಕೇಸ್ಗಳು ದ್ವೇಷ ಭಾಷಣದ ಕುರಿತಂತೆ ಆಗಿತ್ತು. ಅದರ ಜೊತೆಗೆ ಕೋಮುಗಲಭೆ ಅನ್ನುವಂತಹ ಅರ್ಥದಲ್ಲೂ ಕೂಡ ಒಂದಿಷ್ಟು ಘಟನೆಗಳಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಬಿಲ್ ಅನ್ನ ತರೋದಿಕ್ಕೆ ಇದೀಗ ಸರ್ಕಾರ ಮುಂದಾಗ್ತಾ ಇದೆ. ನಿರೀಕ್ಷಾ, ಯಾವಾಗಿಂದ ಇದು ಅಪ್ಲೈ ಆಗುತ್ತೆ ಅಂತ? ನಿರೀಕ್ಷಾ, ಸಹಜವಾಗಿ ಬಿಲ್ ಯಾವಾಗ ಮಂಡನೆಯಾಗಿ ಬಿಲ್ ಯಾವಾಗ ಮಂಡನೆಯಾಗಿ ರಾಜ್ಯಪಾಲರ ಅಂಕಿತ ಬೀಳುತ್ತೋ ಅಂದಿನಿಂದಲೇ ಈ ಒಂದು ಬಿಲ್ ಜಾರಿ ಆಗುತ್ತೆ. ಯಾಕಂದ್ರೆ ರಾಜ್ಯಪಾಲರಿಗೆ ಯಾವಾಗ ಈ ಒಂದು ಸಹಿಗೆ ಬಿಲ್ ಹೋಗುತ್ತೆ, ಅಂದ್ರೆ ಎರಡೂ ಸದನದಲ್ಲಿ ಚರ್ಚೆ ಮಾಡಿ ಈ ಬಿಲ್ ಅಂತಿಮವಾಗಿ ರಾಜ್ಯಪಾಲರ ಅಂಗಳಕ್ಕೆ ಹೋಗುತ್ತೆ. ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿದ್ದ ದಿನದಿಂದಲೇ ಈ ಒಂದು ರಾಜ್ಯಪತ್ರ ಹೊರಡಿಸಲಾಗುತ್ತೆ. ಅಂದ್ರೆ ಅಧಿಕೃತವಾಗಿ ಈ ಒಂದು ಬಿಲ್ ಅಂದಿನಿಂದಲೇ ಜಾರಿಯಾಗುವಂತಹ ಸಾಧ್ಯತೆಗಳು ಇದೆ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಮಾಹಿತಿಗಾಗಿ.